ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾ. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಸೊ ಫಸ್ಟ್ಲಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನನ್ನ ಕಡ್ಲಿಂತ ನನ್ನ ಫ್ಯಾಮಿಲಿ ಕಡ್ಲಿಂತ ನಿಮಗೆ ನಿಮ್ಮೆಲ್ಲ ಫ್ಯಾಮಿಲಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇದು ಫೋಟೋ ನೋಡ್ರಿ, ದೊಡ್ಡದು ಫೋಟೋ. ಯಾವಾಗ ಭೀ ವರ್ಷಿಗೊಮ್ಮ ಶಿವರಾತ್ರಿಗೆ ನಾವು ಇದೇ ಫೋಟೋ ಪೂಜೆ ಮಾಡ್ತೀವಿ. ಇದು ಏನಿಲ್ಲ ಅಂತಂದ್ರೆ ನಾ ಸಣ್ಣಕ್ಕಿದ್ದೆ ನೋಡ್ರಿ, ಅವಾಗ್ಲಿಂತದಂತ ಭಾಳ ವರ್ಷಲಿಂತದ ಇದು ಫೋಟೋ. ಸೊ ಅವಾಗ್ಲಿಂತ ನಾವು ಇದು ಫೋಟೋಗೆ ಇದು ಶಿವರಾತ್ರಿಗೆ ನಾವು ಇದಕ್ಕೆ ಪೂಜೆ ಮಾಡೋದು. ಮತ್ತು ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ತಂದಿರು ನಮ್ಮ ಪಪ್ಪ. ಎಲ್ಲ ಫ್ರೂಟ್ಸ್ ಎಲ್ಲ ತೆಗೆದಿಡ್ಲತ್ತೀನಿ. ಬಾಳೆಹಣ್ಣು, ಆ್ಯಪಲ್, ಖಜೂರು ಇವೆಲ್ಲ ತಂದಿದ್ರು. ಸೊ ಈಗ ಪೂಜೆಗೆ ಅದೆಲ್ಲ ಇಡಬೇಕಲ್ಲ, ಸೊ ಅದಕ್ಕಂತ ಎಲ್ಲ ಫ್ರೂಟ್ಸ್ ಎಲ್ಲ ತೆಗೆದಿಟ್ಟಿನಿ. ಇಲ್ಲಿ ಖಜೂರು ಅದ, ಬಾಳೆಹಣ್ಣು ಅದ, ಮತ್ತು ಹಾಗೆ ಆ್ಯಪಲ್ ಭೀ ತಂದಾರ. ಸೊ ದೇವರಿಗೆ ಆದಷ್ಟು ಎಲ್ಲ ಫ್ರೂಟ್ಸ್ಗಳು ಇಡಬೇಕು ನೋಡ್ರಿ. ಇಲ್ಲಿ ಹಂಗೆ ಗ್ರೇಪ್ಸ್ ಭೀ ಅವ. ಅಷ್ಟೇ ಒಂದು ನೆನಪು ಹೋಗ್ಯದ ನಮ್ಮ ಪಪ್ಪಾಗ, ಅದು ಕಲ್ಲಂಗಡಿ ನೆನಪು ಹೋಗ್ಯದ. ಸೊ ಇಲ್ಲಿ ಗೆಣಸು ಭೀ ಇಂಪಾರ್ಟೆಂಟ್ ಅದ ನೋಡ್ರಿ, ಶಿವರಾತ್ರಿ ಇಡಬೇಕು. ಇಲ್ಲಿ ಆರೆಂಜ್ ಅವ ಮತ್ತು ಕರ್ಬೂಜ್ ಭೀ ಅವ. ಸೊ ಇಷ್ಟೆಲ್ಲ ವೆರೈಟೀಸ್ ಫ್ರೂಟ್ಸ್ ತಂದಾರ ನಮ್ಮ ಪಪ್ಪ. ಈಗ ಅಭಿಷೇಕ ಮಾಡ್ಕೋಬೇಕಲ್ಲ, ಅದಕ್ಕಂತ ಎಲ್ಲ ತಂದು ಇಟ್ಟಿನಿನ ಸಕ್ಕರೆ ಅದು ತುಪ್ಪ ಅದೆಲ್ಲ. ಇವಾಗ ಅಭಿಷೇಕ ಫಸ್ಟ್ ಏನು ಮಾಡತ್ತೀನಿ, ನಾನು ಲಿಂಗ ತೊಗೊಂಡಿನಿ ಸಣ್ಣದು. ಯಾವಾಗ ಭೀ ನಾವು ಈ ಥರನೇ ಪೂಜೆ ಮಾಡ್ತೀವಿ, ಯಾವಾಗ ಭೀ ನಾನೇ ಮಾಡ್ತೀನಿ ಪೂಜೆ. ಸೊ ಅದಕ್ಕಂತ ಫಸ್ಟ್ ಲಿಂಗ ತೊಗೊಂಡಿನಿ, ಒಂದು ಪ್ಲೇಟ್ದಾಗ ಹಾಕಿಟ್ಟಿನಿ. ಅದಕ್ಕಂತ ಈಗ ಅಭಿಷೇಕಿಗೆ ನಾವೆಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಸೊ ಫಸ್ಟಿಗೆ ಒಂದು ಬೌಲ್ ಮಾಡ್ಕೊಂಡಿನಿ ಅಷ್ಟೇ ದೇವ್ರಿನ ಸಲುವಾಗಿ ಅಂತ. ಆ್ಯಪಲ್ ಕಟ್ ಮಾಡೀನಿ, ಬನಾನಾ ಕಟ್ ಮಾಡೀನಿ, ಮತ್ತು ಅದಕ್ಕೆಲ್ಲ ಸಕ್ರೆ, ತುಪ್ಪ, ಜೇನುತುಪ್ಪ ಭೀ ಆ್ಯಡ್ ಮಾಡಬೇಕು. ಸೊ ಫಸ್ಟಿಗೆ ಇಲ್ಲಿ ಹಾಲು ಸೇರಿಸ್ಲತ್ತೀನಿ. 1 ಕಪ್ ಅದ ನೋಡ್ರಿ, ಅದು 1 ಕಪ್ ಹಾಲು ಆ್ಯಡ್ ಮಾಡೀನಿ. ಮತ್ತು ನೆಕ್ಸ್ಟು ಮೊಸರು. ಸೊ ಮೊಸರು ಒಂದು ಸ್ವಲ್ಪ ತೊಗೊಂಡೀನಿ ನಾನು. ಆಮೇಲೆ ಮತ್ತು ತುಪ್ಪ ಭೀ ಸ್ವಲ್ಪ ಹಾಕೀನಿ, 1 ಸ್ಪೂನ್, 1/2 ಸ್ಪೂನ್. ಆಮೇಲೆ ಜೇನುತುಪ್ಪ ಇದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಸೊ ಪರಮಾತ್ಮಗೆ ಜೇನುತುಪ್ಪನೇ ಬೇಕು, ಮೇನ್ ಅದೇ ಅದ ಅಭಿಷೇಕ ಮಾಡುವಾಗ. ಸೊ ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ಹಿಂಗೆ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡಿ ಈ ಥರ ಹಿಂಗೆ ಚಲೋ ಎಲ್ಲ ಕಲಿಸ್ಕೊಂಡು ನೋಡ್ರಿ, ಈ ಥರ ಹಿಂಗೆ ಕಲಿಸ್ಕೋಬೇಕು. ಸೊ ಆಮೇಲೆ ಇಲ್ಲಿ ಸಣ್ಣದ ಲಿಂಗಕ್ಕೆ ಫಸ್ಟಿಗೆ ಜೇನುತುಪ್ಪಲಿಂತೆ ಅಭಿಷೇಕ ಮಾಡಿನ. ಸೊ ಫಸ್ಟ್ ಈ ಥರ ಹಿಂಗೆ ಮ್ಯಾಲೆಲ್ಲ ಹಾಕಬೇಕು. ಸಣ್ಣದ ಲಿಂಗ, ದೊಡ್ಡ ಲಿಂಗ ಎಲ್ಲದಕ್ಕೆ ಭೀ ಕರೆಕ್ಟ್ ಈ ಥರ ಹಿಂಗೆ ಮ್ಯಾಲೆ ಜೇನುತುಪ್ಪ ಹಾಕಬೇಕು. ಸೊ ಇವಾಗ ಇಲ್ಲಿ ಲಿಂಗ ಅಭಿಷೇಕ ಮಾಡ್ಲತ್ತೀನಿ ನೋಡ್ರಿ. ಸೊ ಎಲ್ಲ ಅವಾಗೆ ಅಭಿಷೇಕ ಎಲ್ಲ ಮಾಡಿಟ್ಟಿದ್ದೇವಲ್ಲ, ಎಲ್ಲ ಫ್ರೂಟ್ಸ್ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದೆಲ್ಲ, ಹಾಲು, ಮೊಸರು, ತುಪ್ಪ ಇದೆಲ್ಲ ಈ ಥರ ಎಲ್ಲ ಹಣ್ಣು ತೊಗೊಂಡು ಸ್ಪೂನ್ಲಿಂತ ಹಾಲು ಮೊಸರು ಎಲ್ಲ ಜೊತೆಗೆ ಕಲಿಸ್ಕೊಂಡು ಈ ಥರ ಹಿಂಗೆ ಲಿಂಗ ಮೇಲೆ ಅಭಿಷೇಕ ಮಾಡ್ಬೇಕು ನೋಡ್ರಿ. ಸಣ್ಣದು ದೊಡ್ಡದು ಲಿಂಗ ಎರಡೂ ಸೇರಿಸಿ ಈ ಥರ ಹಿಂಗೆ ಮ್ಯಾಲೆ ಹಾಕಬೇಕು, ಅಭಿಷೇಕ ಮಾಡಬೇಕು. ಸೊ ಈ ಥರ ಮಾಡ್ತೀವಿ ನೋಡ್ರಿ ನಾವು ಯಾವಾಗ ಭೀ. ಸೊ ನಮ್ಮ ಮನೆಯಾಗ ನಮ್ಮ ಮಮ್ಮಿ ಹಿಂಗೆ ಹೇಳ್ಕೊಟ್ಟಾರ ನನಗೆ ಯಾವಾಗ ಭೀ. ಅದಕ್ಕಂತ ಯಾವಾಗ ಭೀ ಈ ಥರನೇ ಹಿಂಗೆ ಪೂಜೆ ಮಾಡ್ತೀನಿ. ಸೊ ನನಗೆ ನೆನಪು ಭೀ ಅದ, ಯಾಕಂದ್ರೆ ಎಲ್ಲ ವರ್ಷ ನಾ ಮಾಡ್ತೀನಲ್ಲ. ಸೊ ಅದಕ್ಕಂತ ಈ ಥರ ಹಿಂಗೆ ಅಭಿಷೇಕ ಆದಮೇಲೆ ಹಿಂಗೆ ಅದೆಲ್ಲ ಫ್ರೂಟ್ಸ್ ಎಲ್ಲ ಅಭಿಷೇಕ ಮಾಡಿದ್ದು ಸೈಡಿಗೆ ಈ ಥರ ಕೈಲೇ ತೆಕ್ಕೋಬೇಕು. ಸೊ ಕೈಲಿಂತೆ ಮಾಡಬೇಕು, ಹಳ್ಳು ಪ್ಲೇಟ್ದಾಗೆ ತೆಗಿಬೇಕು. ಒಂದು ದೊಡ್ಡ ಪ್ಲೇಟ್ದಾಗೆ ಅಭಿಷೇಕ ಮಾಡಿದರೆ ನಮಗೆ ಈಸಿ ಆಗ್ತದೆ ಆಮೇಲೆ ಅಭಿಷೇಕ ಎಲ್ಲ ಸೈಡಿಗೆ ತೆಗಿಲಾಕ. ಸೊ ಅದು ತೆಗ್ದು ಏನು ಮಾಡಬೇಕು, ಅದು ಬುಟ್ಟಿದಾಗ ಇಟ್ಕೊಂಡಿನಿ ನಾನು ಲಿಂಗ ಇಟ್ಟು. ಆಮೇಲೆ ನೀರ್ಲಿಂತ ಕ್ಲೀನ್ ಮಾಡ್ಲತ್ತೀನಿ. ಸೊ ಈ ಥರ ಸಣ್ಣದ ಒಂದು ಗ್ಲಾಸ್ ತೊಗೊಂಡು, ಸೊ ದೊಡ್ಡದ ಲಿಂಗ ಸಣ್ಣ ಲಿಂಗ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಚಲೋ ನೀರ್ಲಿಂತ ಕ್ಲೀನ್ ಮಾಡ್ಕೋಬೇಕು ನಾವು. ಎದಕ್ಕಂದ್ರೆ ಅಭಿಷೇಕ ಮಾಡಿರ್ತೀವಲ್ಲ, ಅದ್ರಾಗ ಜೇನುತುಪ್ಪ ಎಲ್ಲ ಇರ್ತದ ಮತ್ತು ಅಂಟತ್ತದಲ್ಲ. ಸೊ ಅದಕ್ಕಂತ ನೀರ್ಲಿಂತ ಚಲೋ ತನಗ ಕ್ಲೀನ್ ಮಾಡಿಕೊಂಡು ಮೇಲೆ ಇಟ್ಬಿಡ್ಬೇಕು. ಮತ್ತು ನೆಕ್ಸ್ಟ್ ಇವಾಗ ಇಲ್ಲಿ ದೊಡ್ಡ ಫೋಟೋಗೂ ಪೂಜೆ ಮಾಡ್ಲತ್ತೀನಿ ನಾನು. ಸೊ ನೀರು ಚಿಂಪಡಿಸ್ಕೆಸಿಂದ ಫೋಟೋ ಮೇಲೆ ಈ ಥರ ಒಂದು ಬಟ್ಟಿಲಿಂತ ಒರೆಸ್ಲತ್ತೀನಿ ನೋಡ್ರಿ. ನಾವು ಪೂಜೆ ಸಲಕ್ಕಂತ ಒಂದು ಬಟ್ಟೆ ಕಡೆಗೆ ಇಟ್ಟಿರ್ತೀವಿ. ಸೊ ಯಾವಾಗ ಭೀ ಪೂಜೆ ಸಲುವಾಗಿ ಅದು ಯೂಸ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಸೊ ದೇವ್ರಿಗೆ ಭೀ ಇದು ದೊಡ್ಡ ಫೋಟೋಗೆ ಭೀ ಅಭಿಷೇಕ ಮಾಡ್ಲತ್ತೀನಿ ನಾನು. ಸೊ ಸ್ಪೂನ್ ಯೂಸ್ ಮಾಡಿಲ್ಲ ನಾ, ಇಲ್ಲಿ ಕೈಲಿಂತೆ ಹಾಕ್ಲತ್ತೀನಿ. ಒಂದು ಸ್ವಲ್ಪ ಹಾಕ್ಲತ್ತೀನಿ ಕೈಲಿಂತೆ. ಸೊ ಈ ಥರ ಭೀ ಹೀಗೆಲ್ಲ ಆಮೇಲೆ ಏನು ಮಾಡಬೇಕು, ಮತ್ತು ಇನ್ನೊಂದು ಸಲ ಬಟ್ಟಿಲಿಂತ ಒರೆಸ್ಕೋಬೇಕು ಅಭಿಷೇಕ ಮಾಡಿದ್ವಿ. ಆನಂತರ ಎಲ್ಲ ಪೂಜೆ ಅದೆಲ್ಲ ಮಾಡಬೇಕು. ಈ ಬತ್ತಿ ಮೇನ್ ಅದೇ ಅದ ನೋಡ್ರಿ. ಸೊ ಎಲ್ಲ ದೇವ್ರಿಗೆ ಪರಮಾತ್ಮ ಪಾರ್ವತಿಗೆ ಈ ಬತ್ತಿ ಈ ಥರ ಹಿಂಗೆ ಹಚ್ಚಿ, ಆಮೇಲೆ ಮತ್ತು ಕುಂಕುಮ ಭಂಡಾರದೆಲ್ಲ ಹಚ್ಚಿ ನೋಡ್ರಿ.
ಸೊ ಮೊದಲು ನಮ್ಮ ಮಮ್ಮಿ ಪಪ್ಪ ಮಾಡ್ತಿದ್ರು ಪೂಜಾ. ನಾ ಯಾವಾಗ 8th ಏನೋ 9th ಇದ್ದೆ ಆವಾಗ್ಲಿಂತ ನಾನೇ ಮಾಡ್ಲತ್ತೀನಿ ನೋಡ್ರಿ ಪೂಜಾ. ಆವಾಗ್ಲಿಂತ ನಾ ಮಹಾಶಿವರಾತ್ರಿ ಉಪವಾಸ ಇಡ್ತೀನಿ. ಸೊ ಶ್ರಾವಣಿಗೆ ಭೀ ಇಡ್ತೀನಿ ನಾವು ಉಪವಾಸ ಜಾಸ್ತಿ, ಶ್ರಾವಣ ಮತ್ತು ಶಿವರಾತ್ರಿಗೆ ಇಡ್ತೀನಿ. ಸೊ ಈ ಥರ ಹೀಗೆಲ್ಲ ಪೂಜೆ ಮಾಡಿದೆ ನಾನು, ಕುಂಕುಮದ ಎಲ್ಲ ಇಟ್ಟು. ನೆಕ್ಸ್ಟ್ ದೊಡ್ಡ ಫೋಟೋ ಪೂಜೆ ಆಗಿದ್ಮೇಲೆ ಸೊ ಸಣ್ಣ ಲಿಂಗ ಏನದಲ್ಲ ಈ ಥರ ಹಿಂಗೆ ಕೈಯಾಗ ಹಿಡ್ಕೊಂಡು, ಸೊ ಅದಕ್ಕೆ ಭೀ ಈ ಥರ ಹಿಂಗೆ ಈ ಬತ್ತಿ ಕುಂಕುಮ ಅದೆಲ್ಲ ಹಚ್ಚಿ ಈ ಥರ ಹಿಂಗೆ ಪೂಜೆ ಮಾಡ್ಕೊಂಡು ನೋಡ್ರಿ. ನಾವು ಇದು ಭೀ ಅಲ್ಲಿ ಕೆಳಗೆ ದೊಡ್ಡ ಫೋಟೋ ಅದಲ್ಲ ಅದ್ರ ಕೆಳಗೆ ನಾ ಇಡ್ತೀನಿ ನಾನು ಅದು ಲಿಂಗ. ಸೊ ಇವಾಗ ತೋರಿಸ್ತೀನಿ ನೋಡ್ರಿ ನಾ. ಈಗಿದು ಸಣ್ಣದ ಲಿಂಗ ಅದ. ಸೊ ಇದು ಜೊತೆಗೆ ಇಡ್ತೀವಿ ನಾವು ಭೀ, ಅದು ದೊಡ್ಡ ಲಿಂಗ ಏನದಲ್ಲ ಅಲ್ಲೇ ಸೈಡಿಗೆ ಇಡ್ತೀವಿ ಇದು ಭೀ ಪೂಜೆ ಮಾಡಿ. ಸೊ ಡೈಲಿ ಪೂಜೆ ಮಾಡ್ತೀವಿ ನಾವು, ನಮ್ಮ ಪಪ್ಪ ಮಾಡ್ತಾರೆ ಪೂಜೆ. ಸೊ ಇವತ್ತು ಶಿವರಾತ್ರಿ ಅಲ್ಲ, ಸೊ ಅದಕ್ಕಂತ ನಾನು ಮಾಡ್ಲತ್ತೀನಿ. ಸೊ ಈ ಥರ ಸಣ್ಣ ಲಿಂಗಕ್ಕೆ ಭೀ ಪೂಜೆ ಮಾಡಿ ಅಲ್ಲಿ ಸೈಡಿಗೆ ಇಟ್ಬಿಡಬೇಕು ದೊಡ್ಡ ಲಿಂಗ ಮೇಲೆ. ಅಲ್ಲಿ ಕೆಳಗೆ ಇಟ್ಟು ನೋಡ್ರಿ ಫೋಟೋ ಹತ್ರ ನಿಮಗೆ ಕಾಣ್ಲತ್ತಿರಬೇಕು. ಸೊ ಇದು ಹಾರ ನಮ್ಮ ಮಮ್ಮಿ ಇಷ್ಟೋ ತನಕ ವಿಡಿಯೋದಾಗ ನೋಡಿರ್ಬೇಕು ನೀವು ಸ್ಟಾರ್ಟಿಂಗ. ನಮ್ಮ ಮಮ್ಮಿ ಇದೆಲ್ಲ ಹಾರ ನಮ್ಮ ಮಮ್ಮಿನೇ ಮಾಡ್ಯಾರ ನೋಡ್ರಿ. ಯಾವಾಗ ಭೀ ನಾವು ಏನು ಮಾಡ್ತೀವಿ ಹಾರ ಹೊರಗ್ಲಿಂತ ಮಾಡಿಸ್ಕೊಮಲ್ಲ, ನಾವೇ ಹೂವು ನಮ್ಮ ಪಪ್ಪ ತೊಗೊಂಡು ಬರ್ತಾರೆ ಹೂವು. ಸೊ ಯಾವಾಗ ಭೀ ಮಿಕ್ಸ್ ಮಾಡ್ತೀವಿ ನಾವು ಒಂದು ಸ್ವಲ್ಪ ಹೂವುಗಳು. ಈ ಥರ ಈ ಸಲ ಒಂದೇ ಥರದ ತಂದಾರ ನಮ್ಮ ಪಪ್ಪ, ಇರಲಿಲ್ಲ ಅಂತ ಕಲರ್ ಭೀ ಎಲ್ಲ ಡಿಮ್ ಆಗಿದ್ವು, ಅದು ಫ್ರೆಶ್ ಭೀ ಇದ್ದಿದ್ದಿಲ್ಲ. ಸೊ ಅದಕ್ಕಂತ ನಾವು ಮಮ್ಮಿನೇ ಪೋಣಿಸ್ಕೊಟ್ಟಾರ ನೋಡ್ರಿ ಅವೆಲ್ಲ ಹೂವು, ದೊಡ್ಡ ಹಾರ ಅವರೇ ಮಾಡ್ಯಾರ. ಸೊ ಈ ಥರ ಹಿಂಗೆ ಹಾರದು ಎಲ್ಲ ಮಾಡಿ ಎಲ್ಲ ಹಣ್ಣುಗಳು ಇಟ್ಟುಬಿಟ್ಟೆ ನಾನು. ಸೊ ಬಾಳೆಹಣ್ಣು, ಕರ್ಬೂಜು, ಸಂತ್ರ, ಸೊ ಇಲ್ಲಿ ಗ್ರೇಪ್ಸ್ ಇಡ್ಲತ್ತೀನಿ, ಅಂಗೂರು ಇಡ್ಲತ್ತೀನಿ. ಸೊ ಇವೆಲ್ಲ ಹಣ್ಣುಗಳು ನಾವು ತಂದು ಇಡ್ತೀವಿ ನೋಡ್ರಿ, ಫುಲ್ ಟೇಬಲ್ ಎಲ್ಲ ಇಟ್ಟುಬಿಡ್ತೀವಿ. ಸೊ ಮಹಾಶಿವರಾತ್ರಿಗೆ ಮೇನ್ ಇದೇ ಅದಲ್ರಿ ಸ್ಪೆಷಲ್. ಯಾಕಂದ್ರೆ ಎಲ್ಲರೂ ಉಪವಾಸ ಇರ್ತಾರೆ, ಮೇನ್ ಇದೇ ಇರ್ತದಲ್ಲ ತಿನ್ನೋದು ನಮಗೆ ಪಳಾರ ಅಂತ ಕೇಸಿಂದ. ಸೊ ಅದಕ್ಕಂತ ಯಾವಾಗ ಭೀ ಫೋಟೋ ಅಲ್ಲಿ ಪೂಜೆ ಮಾಡುವಾಗ ಫೋಟೋ ಎದುರು ಇಷ್ಟೆಲ್ಲ ಹಣ್ಣು ಇರಬೇಕು. ಸೊ ಇವಾಗಿಲ್ಲೇ ಗೆಣಸು ಈ ಕಡೆ 2 ಆ ಕಡೆ 2 ಗೆಣಸು ಇಟ್ಟೀನಿ ನಾನು. ಸೊ ಅದಿಷ್ಟು ಇಟ್ಟೀನಿ, ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ, ಸೊ ಆಚೆ ಕಡೆ ಒಂದು ಸ್ವಲ್ಪ. ಸೊ ಚಲೋ ಕಾಣತ್ತಿರ್ಬೇಕು ನಿಮಗೆ, ಹೆಂಗೆ ಕಾಣತ್ತದ ಅಂತ ಕೇಸಿಂದ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇಷ್ಟೆಲ್ಲ ಪೂಜೆ ಆಗಿದ್ಮೇಲೆ ನಾನು ಏನು ಮಾಡಿದೆ, ಹಣ್ಣುಗಳೆಲ್ಲ ಇಟ್ಟುಬಿಟ್ಟೆಲ್ಲ ಫ್ರೂಟ್ಸ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸೊ ದೀಪದ ಹಚ್ಚಬೇಕಲ್ಲ, ನಮ್ಮ ಮಮ್ಮಿ ಶಮೆ ಅದೆಲ್ಲ ರೆಡಿ ಮಾಡ್ಲತ್ತಿದ್ರು. ಸೊ ಇಲ್ಲಿ ನಾವು 2 ಸೈಡ್ ಒಂದೊಂದು ದೊಡ್ಡ ಶಮ ಇಡ್ತೀವಲ್ಲ, ಅದು ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡ್ಲತ್ತಿದ್ರು. ಕ್ಲೀನ್ ಮಾಡಿ ದೀಪ ಅದೆಲ್ಲ ಹಚ್ಚಿ ನಂಗೆ ಕೊಡ್ಲತ್ತಿದ್ರು. ಅಷ್ಟೋ ತನಕ ನಾ ಇದೆಲ್ಲ ಪೂಜೆ ಮುಗಿಸ್ಕೊಂಡು ನೋಡ್ರಿ, ಇಷ್ಟೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟು. ಸೊ ನೋಡ್ರಿ ಇವಾಗ ಫುಲ್ ಒಂದು ಸ್ವಲ್ಪ ಝೂಮ್ಲಿಂತ ನಾನು ನಿಮ್ಗೆ ತೋರಿಸ್ಲತ್ತೀನಿ ಪೂಜೆ ಹೆಂಗಾಗ್ಯದ. ಸೊ ನೋಡಿ ಹೇಳ್ರಿ, ನನಗರೆ ಚಲೋ ಅನ್ಸ್ಲತ್ತದ. ಸೊ ಇಷ್ಟೆಲ್ಲ ಪೂಜೆ ಮಾಡಿ ಅದೊಂದು ಹಾರ ಮತ್ತು ಅಷ್ಟೆಲ್ಲ ಹಣ್ಣುಗಳೆಲ್ಲ ಇಟ್ಟಿದ್ದು ಎಷ್ಟು ಚಲೋ ಅನ್ಸತ್ತದ. ಸೊ ನನಗರೆ ಇಷ್ಟ ಬಂತು. ನಿಮಗೆ ಹೆಂಗಾಗ್ಯದ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ಶಮೆ ಅದಾವೆ ನೋಡ್ರಿ. ಸೊ ಲಕ್ಷ್ಮೀ ಪೂಜಕ್ಕೆ ವರಮಹಾಲಕ್ಷ್ಮಿ ಅವಾಗ ಭೀ ಕೂಡಿಸ್ತೀವಲ್ಲ ನಾವು. ಸೊ ಅವಾಗ ಮತ್ತು ಶಿವರಾತ್ರಿಗೆ ನಾವು ಇದೇ ಶಮೆ ದೊಡ್ಡ ಯೂಸ್ ಮಾಡ್ತೀವಿ ನೋಡ್ರಿ. ಯಾವಾಗ ಭೀ ನಮ್ಮ ಮಮ್ಮಿ ಏನು ಮಾಡ್ತಾರೆ, ಪಿತಾಂಬರಿಲಿಂತ ತೊಳೆದು ಸೊ ಇಟ್ಟು ಬಿಡ್ತಾರೆ. ಏನಾದರೂ ಈ ಟೈಮಿಗೆ ಹಿಂಗೆ ಫಂಕ್ಷನ್ಸ್ ಇಲ್ಲಾಂದ್ರೆ ಹಿಂಗೆ ಪೂಜಾದು ಮಾಡುವಾಗ ಯೂಸ್ ಆಗ್ತದಲ್ಲ ಅವಾಗೇ ತೆಗಿತೀವಿ ನಾವು, ಇಲ್ಲಾಂದ್ರೆ ಡೈಲಿ ಯೂಸ್ ಮಾಡಲ್ಲ. ಸಣ್ಣ ಇರ್ತಾವ ನಮ್ಮ ಮನೆಗೆ, ಡೈಲಿ ಸಣ್ಣ ಯೂಸ್ ಮಾಡ್ತೀವಿ. ಸೊ ದೇವ್ರ ಹತ್ರ ಇಟ್ಟಿರ್ತೀವಿ ಸಣ್ಣ. ಇದು ದೊಡ್ಡ ಯಾವಾಗಾದ್ರೆ ಹಿಂಗೆ ಶಿವರಾತ್ರಿ, ಶ್ರಾವಣ ಮತ್ತು ಘಟ್ಟದ ಹಾಕ್ತೀವಲ್ಲ ನಾವು ದಸರೆಗೆ, ಅವಾಗ ಯೂಸ್ ಮಾಡ್ತೀವಿ. ಮತ್ತು ವರಮಹಾಲಕ್ಷ್ಮಿ ಕೂಡಿಸ್ತೀವಲ್ಲ ಲಕ್ಷ್ಮಿಗೆ, ಅವಾಗ ಯೂಸ್ ಮಾಡ್ತೀವಿ ಇವೆಲ್ಲ. ಸೊ ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಾರ ಅಷ್ಟೇ. ಇದೆಲ್ಲ ಈಗ ಬತ್ತಿ ಅದೆಲ್ಲ ಹಚ್ಕೆಸಿಂದು ದೇವ್ರ ಹತ್ರ ಇಟ್ಟು ಬಿಡ್ತೀನಿ. ಸೊ ಇಲ್ಲಿ ಪರಮಾತ್ಮನ ಹತ್ರ ಇನ್ನೊಂದು ತುಂಬು ಚರ್ಗಿ ತುಂಬಿಡಬೇಕಲ್ಲ. ಸೊ ಅದಕ್ಕಂತ ಇದು ಪೂಜಾ ಚರ್ಗಿ ಅದ, ನಾವು ಜಗಲಿ ಮೇಲೆ ಇಡ್ತೀವಿ ಇದು. ಸೊ ಅದೇ ಚರ್ಗಿದಾಗ ನಾ ಏನು ಮಾಡತ್ತೀನಿ, ನೀರು ತೊಗೊಂಡು ಇದಕ್ಕೆ ಭೀ ಪೂಜಾದು ಮಾಡಿ. ಸೊ ಹೆಂಗೆ ಲಿಂಗಕ್ಕೆ ಫೋಟೋ ಹೆಂಗೆ ಪೂಜೆ ಮಾಡಿನಲ್ಲ, ಸೊ ಅದೇ ರೀತಿ ಪೂಜೆ ಮಾಡಿ ಕುಂಕುಮದು ಹಚ್ಚಿ ಇಟ್ಟು ನೀರು ತುಂಬಿ, ಫಸ್ಟ್ ನೀರು ತುಂಬಿಕೊಂಡೇ ಪೂಜೆ ಮಾಡಬೇಕು. ಸೊ ಖಾಲಿ ಚರ್ಗಿಲೇ ಪೂಜೆ ಮಾಡಬಾರ್ದು, ಫಸ್ಟ್ ಈ ಥರ ಹಿಂಗೆ ನೀರು ತುಂಬ್ಕೋಬೇಕು. ಸೊ ಫುಲ್ ಇರಬೇಕು, ಫುಲ್ ನೀರು ಚರ್ಗಿ ತುಂಬಿಕೊಂಡು ಈ ಥರ ಹಿಂಗೆ ಪೂಜೆ ಮಾಡಿ. ಸೊ ಈ ಬತ್ತಿ ಹಸಿ ಮಾಡ್ಕೋಬೇಕು. ಹಸಿ ಈ ಬತ್ತಿ ಮತ್ತು ಕುಂಕುಮ ಅದೆಲ್ಲ ಹಚ್ಚಿ ಅಲ್ಲಿ ಲಿಂಗ ಹತ್ರ ಇಟ್ಟು ಬಿಡ್ತೀವಿ ರೀ ನಾವು ಫೋಟೋ ಹತ್ರ. ಸೊ ನೋಡಿರಿ ಈ ಥರ ಹಿಂಗೆ ಪೂಜೆ ಮಾಡ್ಲತ್ತೀನಿ ನಾನು. ಸೊ ಮಾಡ್ತೀನಲ್ಲ ನಾ ಯಾವಾಗ ಭೀ ಒಂದು ಸ್ವಲ್ಪ ನೆನಪದ ನನಗೆ, ಏನೆಲ್ಲ ಒಂದೊಂದು ಅವಾಗವಾಗ ನಮ್ಮ ಮಮ್ಮಿ ನನಗೆ ಹೇಳತ್ತಿದ್ರು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತ.
ಸೊ ಎಷ್ಟು ಪರ್ಫೆಕ್ಟ್ ಇದ್ದರೂ ಭೀ ಮನ್ಯಾಗ ಸ್ವಲ್ಪ ದೊಡ್ಡವ್ರು ಹೇಳಿದ್ದು ಕೇಳಿದ್ರೆ ನಮಗೆ ಕರೆಕ್ಟ್ ಅನ್ನಿಸ್ತದ. ಸೊ ಅದಕ್ಕೆ ಈಗ ನೋಡ್ರಿ ಅಲ್ಲಿ ಇಟ್ಟುಬಿಟ್ಟೆನ ಚರ್ಗಿ ಅದು. ಸೊ ಅದಕ್ಕೆ ಭೀ ಒಂದು ಸ್ವಲ್ಪ ಈ ಥರ ಹಿಂಗೆ ಪೂಜೆ ಮಾಡಿ ಇಟ್ಟೀನಿ. ಸೊ ನೀವು ಏನು ಮಾಡಬೇಕು ಅದಾದ್ಮೇಲೆ ನಾವು ಅದು ಚರ್ಗಿ ಏನದಲ್ಲ ಅದ್ರಾಗ ನಾವು ಕಾಮ ಕಸ್ತೂರಿದ ಗಿಡ ಒಂದು ಸ್ವಲ್ಪ ಗಿಡ ಏನದಲ್ಲ ಅದು ಹರಿದ ಕೇಸಿಂದ ಅದ್ರಾಗ ಇಡ್ತೀವಿ ನೋಡ್ರಿ ನಾವು. ಸೊ ಇಲ್ಲಿ ಕಾಮ ಕಸ್ತೂರಿ ಗಿಡ ನೋಡ್ರಿ ಈಗ ಈ ಥರ ಹಿಂಗೆ ಅದು ಚರ್ಗಿದಾಗ ಫುಲ್ ಏನು ತುಂಬಿದ ನೀರು ಅದಲ್ಲ ಅದ್ರದ ಹಿಂಗೆ ನಡು ಇಟ್ಟು ಬಿಡಬೇಕು. ಇದು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಅದ ನಮ್ಮ ತುಳಸಿ ಅದಲ್ಲ ಅದ್ರದಾಗ ಹಳಿದದ ರೀ ಇದು ಭಾಳ ವರ್ಷಲಿಂತ ಅದರದಾಗ ಕಾಮ ಕಸ್ತೂರಿ ಇದು ಗಿಡ ಬೆಳೆದಿತ್ತು. ಈಗ ಅದೇ ನಮ್ಮಮ್ಮಿ ಏನಂದ್ರು ಒಂದು ಸ್ವಲ್ಪ ಕಟ್ ಮಾಡಿ ಈ ಥರ ಹಿಂಗೆ ಚರ್ಗಿದಾಗ ನಡು ಇಟ್ಟುಬಿಡು ಅಂತಂದರು. ಸೊ ಇವಾಗ ಹಿಂಗೆ ನೋಡ್ರಿ ಇಟ್ಟಿನೇ ಚರ್ಗಿದಾಗ ನಡು ಹಿಂಗೆ ಈ ಥರ ಮಾಡ್ತೀವಿ ನಾವು. ಸೊ ಆ್ಯಕ್ಚುಲಿ ಇಲ್ಲಿ ಪರಮಾತ್ಮಗೆ ಏನು ಶಿವರಾತ್ರಿ ಅಂತಂದ್ರೆ ಪತ್ರಿ ಅಂತ ಕಿಸಿಂದ ಇರ್ತದ ಅದು ಭೀ ಇಡಬೇಕು. ಆ್ಯಕ್ಚುಲಿ ನಮಗೆ ಸಿಕ್ಕಿಲ್ಲ ಮಾರ್ಕೆಟ್ದಾಗೆಲ್ಲ ನಮ್ಮಪ್ಪ ಎಲ್ಲ ಹುಡುಕ್ಯಾಡಿದ್ರು. ಎದಕ್ಕಂದ್ರೆ ಎಲ್ಲ ವರ್ಷ ಇಡ್ತೀವಿ ನಾವು, ಇದೇ ವರ್ಷ ನಂಗೆ ಸ್ವಲ್ಪ ಸಿಗಲಿಲ್ಲ. ಹಾಗೆ ಗುಡಿದಾಗ ಭೀ ಹೋಗಿ ನೋಡಿದ್ವಿ ಅಲ್ಲರೇ ಸಿಗ್ತದೇನೋ ಅಂತ, ಬಟ್ ಅಲ್ಲಿ ಭೀ ಸಿಗಲಿಲ್ಲ. ಸೊ ಯಾಕೋ ನಮ್ಮ ಕಲಬುರಗಿದಾಗ ಈ ಸಲ ಮಾರ್ಕೆಟ್ದಾಗ ಪತ್ರಿ ಹೆಚ್ಚಿಗೆ ಸಿಗಲಿಲ್ಲ. ಅದಕ್ಕಂತ ನಾವು ಏನು ಮಾಡಿದೆವು, ನಮ್ಮ ಮಮ್ಮಿ ಅದೇ ಇಡು ಅಂತ ಹೇಳಿದ್ರು. ಖಾಲಿ ಚರ್ಗಿ ಹಾಗೆ ತುಂಬಿದ ಹಂಗೆ ಇಡ್ಲಕ್ಕೆ ಹೋಗಬಾರ್ದು. ಸೊ ಅದು ಕಾಮ ಕಸ್ತೂರಿ ಗಿಡ ಒಂದು ಸ್ವಲ್ಪ ಆ ಥರ ಮುರಿದು ಇಡು ಅಂತಂದರು. ಸೊ ನಾನು ಇಟ್ಟೀನಿ. ಇವಾಗ ಇಲ್ಲಿ ನೆಕ್ಸ್ಟ್ ನಮ್ಮ ಮಮ್ಮಿ ಶಮೆ ಅದು ಎಲ್ಲ ಕ್ಲೀನ್ ಮಾಡಿ ಚಲೋ ಪಿತಾಂಬ್ರಿಲಿಂತ ತೊಳೆದು ಕ್ಲೀನ್ ಮಾಡಿ ಸೊ 2 ಬತ್ತಿ ಒಳಗೆ 2 ಬತ್ತಿ ಹಚ್ಚಿ ನೋಡ್ರಿ, 5 ಹಚ್ಚಿಲ್ಲ 2 ಹಚ್ಚಿವಿ. ಸೊ 2 ಬತ್ತಿ ಈ ಥರ ಹಿಂಗೆ ಹಚ್ಚಿ ಇಟ್ಟು ಕೊಟ್ಟಾರ. ಸೊ ಇವಾಗ ದೀಪದು ಅಷ್ಟೇ, ದೀಪ ಹಚ್ಚಬೇಕು ಅದಿಷ್ಟೇ ಅದ ನೋಡ್ರಿ. ಎಲ್ಲ ರೆಡಿ ಆಗ್ಯದ ನೋಡ್ರಿ ಪೂಜಾದೆಲ್ಲ. ಸೊ ಎಲ್ಲ ರೆಡಿ ಮಾಡೀನಿ ಪೂಜಾ. ಸೊ ಅದು ಹಾಗೆ ನನಗೆ ಖಾಲಿ ಚಲೋ ಅನ್ಸಲಾಗಿತ್ತೇನೋ ಬಣ ಅನ್ಸತ್ತಿದ್ದು. ಅದಕ್ಕಂತ ನಮ್ಗೆ ಮನ್ಯಾಗ ಈ ಥರ ಹಿಂಗೆ ಬುಟ್ಟಿಗಳು ಭಾಳ ಅದಾವೆ, ಡಿಸೈನ್ ಬುಟ್ಟಿಗಳು. ಸೊ ಅದಕ್ಕಂತ ಹಂಗೆ ಇಟ್ಟೀನಿ ನೋಡ್ರಿ ನಾ 2 ಸೈಡ್. ಈ ಕಡೆ ಭೀ ಒಂದು ಸೈಡ್ ಇಟ್ಟೀನಿ, ಆಚೆ ಕಡೆ ಭೀ ಅದು ಒಂದು ಸೈಡ್ ಇಟ್ಟೀನಿ. ಅದಕ್ಕೆ 2 ಸೇಮ್ ಅವ ಈ ಥರನೇ. ಸಿಲ್ವರ್ ಇದ್ದು 3 ಅವ, ಇನ್ನೊಂದು ದೊಡ್ಡದು ಗೋಲ್ಡನ್ ಅದ. ಸೊ ಅದಕ್ಕೆ ನೋಡ್ರಿ ಇವಾಗ ಎಷ್ಟು ಚಲೋ ಕಾಣತ್ತದ. ಸೊ ಅದಕ್ಕಂತ ಇಟ್ಟೆನ, ಅದು ಒಂದು ಸ್ವಲ್ಪ ಖಾಲಿ ಅನ್ಸತ್ತಿತ್ತು. ಸೊ ಇವಾಗ ಒಂದು ಸ್ವಲ್ಪ ಚಲೋ ಅನ್ಸತ್ತದ. ಸೊ ಈ ಥರ ಹಿಂಗೆ ಏನಾರ ಹಿಂಗೆ ಡಿಸೈನಿಂದು ಇತ್ತು ಅಂತಂದ್ರಲ್ಲ ಈ ಥರ ಹಿಂಗೆಲ್ಲ ಪೂಜೆ ಮಾಡುವಾಗ ಸಜಾಯಿಸ್ಬೇಕು, ಮಸ್ತ್ ಚಲೋ ಅನ್ನಿಸ್ತದ. ಸೊ ಹಿಂಗೆಲ್ಲ ಡೆಕೋರೇಟ್ ಮಾಡೀನಿ. ಒಂದು ಸ್ವಲ್ಪ ಹೂವು ಅದು ಇತ್ತು, ಹೂವು ಉಳಿದಿತ್ತು ಭಾಳ. ಯಾಕಂದ್ರೆ ನಾವು ಶಿವರಾತ್ರಿಗೆ ಯಾವುದೇ ಮನ್ಯಾಗ ಏನೇ ಹಬ್ಬ ಇರಲಿ ಏನೇ ಪೂಜೆ ಇರಲಿ ನಾವು ಹೂವು ಭಾಳ ತರ್ತೀವಿ. ಸೊ ಹೆಚ್ಚಿಗೆ ಖರ್ಚು ಮಾಡೋದನ್ನ ಹೂವದಾಗೆ, ಯಾಕಂದ್ರೆ ನಮ್ಮ ದೇವರಿಗೆ ನಾವು ಭಾಳ ಹೂವು ಇಡ್ತೀವಲ್ಲ. ಸೊ ಅದಕ್ಕಂತ ನೋಡ್ರಿ ಈಗ ಈ ಥರ ಹಿಂಗೆಲ್ಲ ಡೆಕೋರೇಷನ್ ಅದು ಮಾಡಬೇಕಲ್ಲ, ಹಂಗಂದ್ರೆ ಚಲೋ ಅನ್ನಿಸ್ತದ. ಸೊ ಈ ಥರ 2 ಸೈಡ್ ಈ ಥರ ನಮ್ಮ ಮಮ್ಮಿ ಹೂವು ಬಿಡಿಸ್ಕಿಸಿ ಕೊಟ್ಟಿದ್ರು. ಸೊ ಹಿಂಗೆ 2 ಸೈಡ್ ಹೂವು ಹಾಕಿನ. ಆ್ಯಕ್ಚುಲಿ ನಮ್ಮ ಮಮ್ಮಿ ಅದ್ರಾಗ ನೀರು ಭೀ ಹಾಕಂತ ಹೇಳತ್ತಿದ್ರು, ನಾ ಹಾಕಲಿಲ್ಲ. ಸೊ ಹಾಕಬೇಕಾಗಿತ್ತೇನೋ, ನಾ ಹಾಕಲಿಲ್ಲ. ಆಮೇಲೆ ಇನ್ನೊಂದು ಹೂವು ಏನು ಮಾಡಿದೆ ಅಲ್ಲಿ ಚರ್ಗಿದಾಗ ನಡು ಇಟ್ಟೆ. ಸೊ ಈ ಥರ ನೋಡ್ರಿ ಅದಷ್ಟು ಅವಾಗವಾಗ ಹಿಂಗೆ ಅಲ್ಲೊಂದು ಇಲ್ಲೊಂದು ಈ ಥರ ಹಿಂಗೆ ಡೆಕೋರೇಟ್ ಮಾಡಿದರೆ ಎಷ್ಟು ಚಲೋ ಅನ್ನಿಸ್ತದ. ಸೊ ಆರತಿ ಸೆಟ್ ಭೀ ರೆಡಿ ಮಾಡಿದ್ರು ನಮ್ಮ ಮಮ್ಮಿ. ಸೊ ಇದು ಆರತಿ ಸೆಟ್ ಭೀ ಏನಾರೇ ಈ ಥರನೇ ಹಿಂಗೆ ಪೂಜಾದು ಇದ್ದಾಗೆ ತೆಗಿತೀವಿ ನೋಡ್ರಿ ನಾವು. ನಮ್ಮ ಮನ್ಯಾಗ ಡೈಲಿ ಯೂಸ್ ಮಾಡೋದು ವಸ್ತುಗಳೇ ಬೇರೆ. ಸೊ ಹಿಂಗೆ ಈ ಥರ ಹಬ್ಬ ಅದು ಇದ್ದಾಗ ಪೂಜಾದು ಇದ್ದಾಗ ಅವೆಲ್ಲ ನಮ್ಮ ಮಮ್ಮಿ ಬೆಳ್ಳಿ ವಸ್ತುನೇ ಯೂಸ್ ಮಾಡ್ತಾರೆ. ಸೊ ಇದು ಅದೇ ಇತ್ತು ಆರತಿ ಸೆಟ್. ಸೊ ಅದು ಭೀ ಬತ್ತಿ ಅದೆಲ್ಲ ಹಚ್ಚಿ ಕೊಟ್ಟಿದ್ರು. ಸೊ ಅಷ್ಟೇ ಈಗ ದೀಪ ಹಚ್ಚೋದು ಒಂದೇ ಇತ್ತು. ಸೊ ಇವಾಗಿಲ್ಲಿ ಹಾಗೆ ನಾವು ದೇವರಿಗೆ ದೀಪದ ಹಾಕ್ತೀವಲ್ಲ, ನಾವು ಹೊಸ ಪ್ಯಾಕೆಟೇ ಯೂಸ್ ಮಾಡ್ತೀವಿ. ದೇವ್ರಿಗೆ ನಾವು ಪಾಮ್ರಾಜ್ ಎಣ್ಣೆ ಯೂಸ್ ಮಾಡ್ತೀವಿ. ನಮ್ಮ ಅಡುಗೆ ಸಲಕ್ಕಂತ ಬೇರೆ ಕಡೆಗೆ ಎಣ್ಣೆ ಇರ್ತದೆ ಜೆಮಿನಿ, ಅದು ಯೂಸ್ ಮಾಡ್ತೀವಿ. ಸೊ ನಾ ಇದು ಹೊಸ ಪ್ಯಾಕೆಟೇ ತೆಗೆದಿದ್ದೆ. ಸೊ ಒಂದು ಅಲ್ಲಿ ಬಾಜು ಹಿಂದೊಂದು ಗ್ಲಾಸ್ ಅದ ಅದರದ ಹಾಕಿಟ್ಟಿದ್ದೆ. ಉಳಿದಿದ್ದು ಪ್ಯಾಕೆಟ್ ಎಣ್ಣೆ ಈ ಥರ ಹಿಂಗೆ ಶೆಮೆಗೆಲ್ಲ ಹಾಕ್ಲತ್ತೀನಿ. ಸೊ ಇವಾಗ ಭೀ ನಾವು ಹೊಸ ಪ್ಯಾಕೆಟೇ ತೊಗೋತೀವಿ. ಡೈಲಿ ನಾವೇನು ಯೂಸ್ ಮಾಡ್ತೀವಲ್ಲ ಅದು ಅಲ್ಲಿ ದೇವರಿಗೆ. ಸೊ ಇಲ್ಲಿ ಈ ಥರ ಹಿಂಗೆ ಪೂಜಾದು ಮಾಡುವಾಗ ಸೊ ಹೊಸ ಪ್ಯಾಕೆಟೇ ತೊಗೊಂಡು ಕೇಸಿಂದ ಸೊ ಶೆಮ್ಯಾಗಾಗಲಿ ಮತ್ತಿದು ಆರತಿ ಸೆಟ್ ಸೊ ಎಲ್ಲ ದೀಪ ಹಚ್ಚಕ್ಕದು ಎಲ್ಲ ಇರ್ತದಲ್ಲ, ಈ ಥರ ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀವಿ. ಸೊ ಆಯ್ತು ನೋಡ್ರಿ, ಎಲ್ಲ ರೆಡಿ ಆಯಿತು. ಸೊ ಪೂಜಾದ ಎಲ್ಲ ಮುಗಿಸ್ಕೊಂಡೆ, ಎಣ್ಣೆ ಭೀ ಹಾಕಿದೆ. ಸೊ ಶಮ್ಯಾಗ ಆರತಿ ಸೆಟ್ ಹಾಗೆ ಇನ್ನೊಂದು ಸಣ್ಣ ಬೆಳ್ಳಿದು ಇದು ಭೀ ಅವ ರೀ ಅಲ್ಲಿ ದೀಪ ಹಚ್ಚೋದು. ಸೊ ಅದಕ್ಕೆ ಭೀ ಅದು ಕಾಣತಿರ್ಬೇಕು ನಿಮಗೆ, ಸೈಡಿಗೆ ಅವ ನೋಡ್ರಿ ಸಣ್ಣ ಅದಾವ. ಸೊ ಅದು ಒಂದು ಶಮೆ, ಅದು ಭೀ ಶಮೆನೆ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಒಮ್ಮೆ ಹೋದ ವರ್ಷ ವರಮಹಾಲಕ್ಷ್ಮಿ ದಿನ ತೊಗೊಂಡಿದ್ರು ಅದು. ಸೊ ಇವಾಗೆ ಯೂಸ್ ಮಾಡತ್ತೀವಿ ನಾವು. ಸೊ
ಸೊ ಇವಾಗ ಇಲ್ಲಿ 2 ಸೈಡ್ ಎಣ್ಣೆ ಹಾಕ್ಕೊಂಡಿದ್ದೆಲ್ಲ ಈಗ ದೀಪ ಹಚ್ಚಿ ನೋಡ್ರಿ. ಸೊ ಆ ಕಡೆ 2 ದೀಪ, ಈ ಕಡೆ 2 ದೀಪ. ಸೊ ಈ ಥರ ಹಿಂಗೆ ದೀಪದು ಹಚ್ಕೋಬೇಕು. ಸೊ ಇದು ಪೂಜೆ ನಾವು ಹಾಲ್ದಾಗ ಮಾಡಿ ನೋಡ್ರಿ. ಸೊ ಏನೇ ಪೂಜೆ ಇರಲಿ, ವರಮಹಾಲಕ್ಷ್ಮಿ ಪೂಜಾ, ಸೊ ಮಹಾಶಿವರಾತ್ರಿ ಇರಲಿ, ನಾ ಈ ಥರ ಹಿಂಗೆ ಹೊರಗೆ ಮಾಡ್ತೀನಿ. ಸೊ ದೊಡ್ಡ ಹಿಂಗೆ ಸ್ವಲ್ಪ ಜಾಗ ಇತ್ತಲ್ಲ, ಜಾಸ್ತಿ ಜಾಗ ಇತ್ತಂದರೆ ಪೂಜಾದ ಮಾಡಕ್ಕೆ ಅದಕ್ಕೆ ಹಣ್ಣದೆಲ್ಲ ಇಡ್ತೀವಲ್ಲ, ಈ ಥರ ಹಿಂಗೆ ಟೇಬಲ್ ಮೇಲೆ ಇಟ್ಟು ದೊಡ್ಡ ಫೋಟೋ ಇಟ್ಟು ಮಾಡ್ಲಿಕ್ಕೆ ಸೊ ಚಲೋ ಅನ್ನಿಸ್ತದ. ಸೊ ಈ ಥರ ಹಿಂಗೆ ಮಾಡಿ ನೋಡ್ರಿ. ಸೊ ಹಾಲ್ದಾಗ ಮಾಡೀವಿ ನಾವು ಪೂಜಾ. ಸೊ ಎಲ್ಲ ಶಮ್ಯಾಗ ಆರತಿ ಸೆಟ್ಟಿಗೆ ದೀಪದ ಎಲ್ಲ ಹಚ್ಚಿ ಮುಗಿಸ್ಕೊಂಡ್ಮೇಲೆ ಸೊ ಇಲ್ಲಿ ಧೂಪ ಅದ. ಸೊ ಏನಾರ ಸ್ಪೆಷಲ್ ಒಕೇಶನ್ ಹಾಗೆ ಮಂಗಳವಾರ ಶುಕ್ರವಾರ ಇದು ಧೂಪ ಕಂಪಲ್ಸರಿ ಹಚ್ತೀವಿ ನೋಡ್ರಿ ನಾವು. ಸೊ ಇದು ಗೊತ್ತಿದ್ದಿರ್ಬೇಕು ನಿಮಗೆ ಧೂಪ ಅಂತ. ಇದು ಹಚ್ಲತ್ತೀನಿ. ಸೊ ಇದ್ರಲಿಂತೆಲ್ಲ ಮನೆ ತುಂಬ ಎಲ್ಲ ಹೊಗೆ ಅನ್ನಿಸ್ತದಲ್ಲ, ಸೊ ಅದ್ರಲಿಂತ ಚಲೋ ಅನ್ನಿಸ್ತದ. ಈ ಥರ ಹಿಂಗೆಲ್ಲ ಹಚ್ಚಿದ್ರೆ ಮನ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಶಾಂತಿ ಅನ್ನಿಸ್ತದ. ಇವೆಲ್ಲ ಹಚ್ಬೇಕು ನಾವು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ವಾರದಾಗ 2 ಸಲರೇ ಹಚ್ಚಬೇಕು, ಮಂಗಳವಾರ ಮತ್ತು ಶುಕ್ರವಾರ. ಸೊ ಈ ಥರ ಹಿಂಗೆ ಧೂಪ ಒಂದು ಬಾಕ್ಸ್ ಇರ್ತದೆ ದೊಡ್ಡದು. ಸೊ ಅದು ಬಾಕ್ಸ್ದಾಗ ಸಿಗ್ತದೆ ನಮಗೆಲ್ಲ, ಶಾಪ್ದಾಗ ಸಿಗ್ತದೆ. ಸೊ ಈ ಥರ ಹಿಂಗೆ ಹೊಗೆ ಅದು ಬರ್ತದಲ್ಲ, ಸೊ ಈ ಥರ ಹಿಂಗೆ ನೋಡ್ರಿ ಪೂಜಾದೆಲ್ಲ ಮಾಡ್ಕೊಂಡೆ. ಸೊ ಹಿಂದೆ ಮ್ಯಾಲೆ ಪರಮಾತ್ಮನ ಹಿಂದೆ ಫೋಟೋ ಮೇಲೆ ಸೊ ಇನ್ನೊಂದು ಫೋಟೋ ಅದ ರೀ, ಅದು ನಮ್ಮ ಮನೆ ದೇವ್ರಿನ ಫೋಟೋ ಅದ, ಶ್ರೀ ಹುಲಿಗಮ್ಮ ದೇವಿ ಅಂತ. ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಹಾರ ನಿಮಗೆ ಗೊತ್ತಿದ್ದಿರಬೇಕು, ನಾವು ವ್ಲಾಗ್ಸ್ದಾಗ ಅವಾಗ ಹೇಳ್ತೀನಿ. ಹಾಗೆ ಅವ್ರದ್ದು ಭೀ ಇದು ಮಂಗಳವಾರ ಮತ್ತು ಶುಕ್ರವಾರ ಪೂಜಾದು ಇತ್ತು ಅಂದರೆ ಸಂಜೆಗೆ ದೀಪ ಹಚ್ಚಿದ್ದು ವಿಡಿಯೋ ಭೀ ಮಾಡಿಬಿಟ್ಟಿರ್ತೀನಿ. ಸೊ ಯಾರೆಲ್ಲ ಕಂಟಿನ್ಯೂ ನಾನು ವ್ಲಾಗ್ ನೋಡೈತಿರಿ ಅವ್ರಿಗೆ ಗೊತ್ತಿರ್ತದ. ಸೊ ನಮ್ಮ ಮನೆ ದೇವ್ರ ಶ್ರೀ ಹುಲಿಗಮ್ಮ ದೇವಿ ಹಳ ನೋಡ್ರಿ. ಸೊ ಆಯಿತು, ಇಷ್ಟೆಲ್ಲ ಧೂಪದೆಲ್ಲ ಹಚ್ಚಿದ ಮೇಲೆ ಸೊ ಕೆಳಗೆ ಇಟ್ಟುಬಿಟ್ಟೆ. ಮ್ಯಾಲೆ ಇಡಲಿಲ್ಲ ನಾ, ಎದಕ್ಕಂತಂದ್ರೆ ಬಟ್ಟೆ ಅದಲ್ಲ, ಸುಮ್ಮನೆ ಮತ್ತು ರಿಸ್ಕ್ ಬಟ್ಟೆ ಮತ್ತು ಏನಾರ ಕಿಡಿಯೋದು ಬೀಳ್ತದಂತ ಅದಕ್ಕೆ ನಾನು ಇಡಲಿಲ್ಲ. ಸೊ ಅಲ್ಲಿ ಅದು ಒಂದು ಸಣ್ಣ ಗ್ಲಾಸ್ದಾಗ ಅಕ್ಕಿ, ಅದ್ರಾಗ ಕುಂಕುಮ ಅದೆಲ್ಲ ಮಿಕ್ಸ್ ಮಾಡಿ, ಕುಂಕುಮ ಭಂಡಾರ ಮಿಕ್ಸ್ ಮಾಡಿ ಇಟ್ಟಿನಿ, ಅಕ್ಕಿ ಕಾಳು. ಸೊ ಇವಾಗ ಇಲ್ಲಿ ಆರತಿ ಸೆಟ್ಟದ, ಅದುರ್ಲಿಂತ ಆರತಿ ಬೆಳಗ್ಲತ್ತೀನಿ ನಾನು. ಸೊ ಫಸ್ಟಿಗೆ ಧೂಪ ಹಚ್ಚಬೇಕು, ಇಲ್ಲಾಂದ್ರೆ ಅಗರಬತ್ತಿ ಭೀ ಹಚ್ಬೋದು, ಹಂಗೇನಿಲ್ಲ. ಸೊ ನಾವು ಅದು ಧೂಪ ಹಚ್ತೀವಿ, ಅದಾದಮೇಲೆ ಆರತಿ ಸೆಟ್ಟಲಿಂತ ಆರತಿ ಬೆಳಗಬೇಕು. ಸೊ ಅದು ಆರತಿ ಸೆಟ್ಟದಾಗ ಒಂದು ಸಣ್ಣದ ಪೂಜೆ ಮಾಡೋದು ಗಂಟೆ ಕೊಟ್ಟಿರ್ತಾರೆ. ಸೊ ಅದು ನಮ್ಮ ಮಮ್ಮಿ ಒಂದು ಸ್ವಲ್ಪ ಇದು ಮಾಡಂತ ಹೇಳಿದ್ರು, ಗಂಟೆ ಬೆಳಗ್ಸಂತಂದರು. ಸೊ ಅದು ಒಂದು ಸ್ವಲ್ಪ ಇದು ಮಾಡಿದೆ, ಚಲೋ ಅನ್ನಿಸ್ತು ನನಗೆ ಭೀ, ಕ್ಯೂಟ್ ಸಣ್ಣದಿತ್ತು. ಇಲ್ಲ ತೋರಿಸಿಲ್ಲ ಅದು, ನಮ್ಮ ಮಮ್ಮಿ ತೋರಿಸಿಲ್ಲ ಏನಂತ ಕೇಳತ್ತಾರ, ಇಲ್ಲ ತೋರಿಸಿಲ್ಲ ಅದು. ಸೊ ಅದು ಯೂಸ್ ಮಾಡ್ತಿದ್ದಿಲ್ಲ ನಾ, ಯಾವಾಗ ಭೀ ಜಗಲಿ ಮೇಲೆ ನಮ್ಮ ದೇವ್ರ ಬಲ್ಲಿ ಏನು ಇಡ್ತಿದ್ದೇವಲ್ಲ ನಾವು ಅದೇ ಯೂಸ್ ಮಾಡ್ತಿದ್ದೆ. ಸೊ ಇದು ಫಸ್ಟ್ ಟೈಮ್ ನಾ ಇದು ಯೂಸ್ ಮಾಡೀನಿ ಸಣ್ಣದು. ಸೊ ಇಲ್ಲಿ ಆರತಿ ಸೆಟ್ಟದಾಗ ಕುಂಕುಮ, ಅರಿಶಿಣ ಕುಂಕುಮ ಮತ್ತು ಹಾಕಂತ ಕೊಟ್ಟಿರ್ತಾರಲ್ಲ ಅದರದಾಗೆ ಹಾಕಿಟ್ಟಿನ ಅದು ಕುಂಕುಮ ಮತ್ತು ಅರಿಶಿಣ. ಸೊ ಈ ಥರ ಹಿಂಗೆ ದೇವರಿಗೆ ಅರಿಶಿಣ ಕುಂಕುಮ ಭೀ ಏರಿಸ್ಬೇಕು. ಸೊ ಫಸ್ಟ್ ದೀಪ ಹಚ್ಚಬೇಕು, ದೀಪ ಆಗಿದ್ಮೇಲೆ ಆರತಿ ಮಾಡಬೇಕು, ಅದಾದಮೇಲೆ ಅರಿಶಿಣ ಕುಂಕುಮ ಹಾಕಬೇಕು. ಸೊ ನೋಡ್ರಿ ಹೊಗೆಯೋದೆಲ್ಲ ಎಷ್ಟು ಚಲೋ ಹೊಂಟವ. ಸೊ ಇಷ್ಟೆಲ್ಲ ಆಯ್ತಲ್ಲ, ಅದಾದಮೇಲೆ ಒಂದು ಸ್ವಲ್ಪ ಅಕ್ಕಿ ಕಾಳು ತೊಗೊಂಡು ಹಾಕ್ತೀನಿ ನಾನು ಇವಾಗ. ಸೊ ಅಕ್ಕಿ ಕಾಳು ಭೀ ಹಾಕಿದೆ. ಸೊ ಇದು ಇತ್ತು ನೋಡ್ರಿ ನಮ್ಮ ಶಿವರಾತ್ರಿ, ಹಿಂಗಾಯ್ತು ನಮ್ದು. ಸೊ ಈ ಥರ ಹಿಂಗೆಲ್ಲ ಪೂಜೆ ಮಾಡಬೇಕು. ಯಾಕಂದ್ರೆ ಸ್ಕೂಲ್ ಹೋಗೋದು ಇದ್ರದಾಗ ಬೆಳಗ್ಗೆ ಹೋಗಿರ್ತೀನಿ, ಸಂಜೆಗೆ ಬರ್ತೀನಿ. ಸೊ ಸಂಜೆ ದೀಪ ಹಚ್ತೀನಿ ಯಾವಾಗರೇ, ಬಟ್ ಪೂಜಾದು ಮಾಡ್ಲಿಕ್ಕಾಗಲ್ಲ ನನಗೆ, ಒಂದೊಂದು ಸಲ ಮನೆಗಿದ್ರೂ ಆಗಲ್ಲ. ಸೊ ಅದಕ್ಕಂತ ನಾ ಏನು ಮಾಡ್ತೀನಿ, ಈ ಥರ ಹಿಂಗೆ ದೊಡ್ಡ ಪೂಜೆ ಮಹಾಶಿವರಾತ್ರಿ, ಶ್ರಾವಣ ಘಟದು ಹಾಕಿದಾಗ ನಾ ಮಿಸ್ ಮಾಡ್ಲಾರ್ದಂಗೆ ಎಲ್ಲ ಪೂಜಾದು ಮಾಡ್ತೀನಿ ನೋಡ್ರಿ. ಅದ್ರಾಗ ಶಿವರಾತ್ರಿ ಅರೇ ಸೊ ಎಲ್ಲ ವರ್ಷ ಯಾವಾಗ ಭೀ ನಾನೇ ಮಾಡ್ತೀನಿ. ಸೊ ಈ ಥರ ನೋಡ್ರಿ ಹೆಂಗೆ ಕಾಣತ್ತದ, ಎಲ್ಲ ಕರೆಕ್ಟ್ ಆಗ್ಯದ ಇಲ್ಲ ಅಂತ ಕೇಸಿಂದ. ಸೊ ಎಲ್ಲರೇ ಏನಾರೇ ಮಿಸ್ಟೇಕ್ ಆಗಿತ್ತು, ತಪ್ಪಾಗಿತ್ತು ಅಂತಂದ್ರೆ ಹೇಳ್ರಿ, ನನಗೆ ಕಮೆಂಟ್ದಾಗ ಹೇಳ್ರಿ. ಸೊ ನೋಡ್ರಿ ಫುಲ್ ಕ್ಲೋಸಪ್ದಾಗ ತೋರ್ಸ್ಲತ್ತೀನಿ ನಾನು ನಿಮ್ಗೆ. ನನಗರೆ ನಾ ಮಾಡಿದ ಪೂಜೆ ಚಲೋ ಅಂತ ಅನಿಸ್ತು ನೋಡ್ರಿ, ಮನ್ಸಿಗೆ ನನಗರೆ ಶಾಂತಿ ನೆಮ್ಮದಿ ಸಿಕ್ತು. ಸೊ ಅವಾಗವಾಗ ಈ ಥರ ಹಿಂಗೆ ಪೂಜಾದ ಮಾಡಿದ್ರೆ ಮನ್ಸಿಗೆ ಒಂದು ಶಾಂತಿ ಅನ್ನಿಸ್ತದ, ಪೀಸ್ ಸಿಗ್ತದ.
ಸೊ ನೋಡ್ರಿ ಈಗ ಇಷ್ಟು ಚಲೋ ಹಚ್ಚಿನ ಭಂಡಾರ ಅದೆಲ್ಲ ಕುಂಕುಮ. ಸೊ ಈ ಥರ ನೋಡ್ರಿ ಚರ್ಗಿದೆ ಹಿಂಗೆ ನಾವು ಅದು ಇಟ್ಟಿವಿ. ಇಷ್ಟೆಲ್ಲ ಹಣ್ಣುಗಳು ಇಟ್ಟಿವಿ. ಒಂದೇ ಒಂದು ಮಿಸ್ ಆಯಿತು, 2 ಮಿಸ್ ಆಯಿತು. ಒಂದು ಕಲ್ಲಂಗಡಿ, ಇನ್ನೊಂದು ಪತ್ರಿ, ಇವೆರಡು ಮಿಸ್ ಆಗ್ಯಾವ ನೋಡ್ರಿ. ಇದಿಷ್ಟು ಒಂದು ತಿಂಗಳು ಏರಿಸ್ತೀವಿ. ಸೊ ಶ್ರಾವಣನಾಗ 1 ತಿಂಗಳು ಏರಿಸ್ತೀವಿ ನಾವು, ಬಟ್ ಇದು ಶಿವರಾತ್ರಿಗೆ ಭೀ ಮೇನ್ ಅಲ್ಲ. ಸೊ ಫೈನಲಿ ಶಿವರಾತ್ರಿ ಪೂಜಾ ಮುಗೀತು ನೋಡ್ರಿ ನಾ ಮಾಡಿದ್ದು. ಸೊ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ನಮಗೆ, ನಿಮಗೆ, ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮ್ಲಿದವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಸಣ್ಣಕ್ಕೆ ಇದ್ದೀನಿ, ನನಗೆ ಎಷ್ಟು ಗೊತ್ತದ ನಾ ಆ ಥರ ಹಂಗೆ ಅಷ್ಟು ಪೂಜೆ ಮಾಡಿ ನೋಡ್ರಿ. ನನ್ನ ತಿಳುವಳಿಕೆ ಎಷ್ಟದ ನಾ ಅಷ್ಟು ಪೂಜೆ ಮಾಡೀನಿ. ಸೊ ಏನಾರ ತಪ್ಪಾಗಿತ್ತಂದ್ರೆ ಸೊ ಕ್ಷಮಿಸ್ರಿ. ಸೊ ಈ ಥರ ಹಿಂಗಿತ್ತು ನೋಡ್ರಿ ಪೂಜೆ. ನನಗರೆ ಅನ್ನಿಸ್ತು ನಾ ಚಲೋ ಮಾಡೀನಿ ಅಂತ. ಸೊ ಏನು ಭೀ ಮಿಸ್ ಆಗಿಲ್ಲ, ಎಲ್ಲ ಚಲೋ ಆಗ್ಯದ. ಸೊ ನಾ ತಿಳ್ದಂಗೆ ಮಾಡೀನಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ಥರ ಹೀಗೆ ಸಪೋರ್ಟ್ ಮಾಡಿರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಿ ನಾನು ಅಷ್ಟು ಚಲೋ ವಿಡಿಯೋಸ್ ಅದ ಹಾಕ್ಲಾಕೆಲ್ಲ ಇಂಟ್ರೆಸ್ಟ್ ಬರ್ತದ. ಸೊ ಮಸ್ತ್ ಆಗ್ಯದಲ್ಲ ಪೂಜಾ, ಎಷ್ಟು ಚಲೋ ಪರ್ಫೆಕ್ಟ್ ಆಗ್ಯದ. ಸೊ ಫೈನಲಿ ಪೂಜಾ ಮುಗೀತು ನೋಡ್ರಿ. ಸೊ ಎವ್ರಿ ಇಯರ್ ನಾ ಹಿಂಗೆ ಮಾಡ್ತೀನಿ ಪೂಜಾ. 2 ಗಂಟೆ ಆಯಿತು. ಸೊ ಲೇಟ್ ಹಳ್ಳು ಮಾಡ್ತೀನಿ, ಅಷ್ಟು ಗಡ್ಬಡ್ ಭೀ ಮಾಡಲ್ಲ. ಸೊ ನಿಮಗೆ ಇದು ನಾ ಮಾಡಿದ ಪೂಜೆ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸಬರು ನನ್ನ ವೀಡಿಯೋ ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನೋಡ್ಕೊತ ಬಂದರಿ ಹಿಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಬಾಯ್.